ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋ ನೀವು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂತ, ಆದ್ರೂ ನನ್ನ ಒಂದು ಪ್ರಯತ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ನನ್ನ ವಿಡಿಯೋ ಬಂದು ಸುರತ್ಕಲ್ ರೈಲ್ವೆ ಸ್ಟೇಷನ್ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಈ ಒಂದು ಸುರತ್ಕಲ್ ರೈಲ್ವೆ ಸ್ಟೇಷನ್ 1997ರಲ್ಲಿ ಓಪನ್ ಆಗಿದೆ. ಹಾಗೆಯೇ ಇಲ್ಲಿಗೆ 29 ವರ್ಷ ಆಗಿದೆ. ಸೊ ಸುರತ್ಕಲ್ ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಚಿಕ್ಕ ಕಿರುಪರಿಚಯ. ಸೊ ಇಲ್ಲೊಂದು 20ರಿಂದ 25 ಟ್ರೈನ್ಗಳು ಡೈಲಿ ಪಾಸ್ ಆಗುತ್ತೆ. ಅದರಲ್ಲಿ ಕೆಲವು ಟ್ರೈನ್ಗಳು ಮಾತ್ರ ಸ್ಟಾಪ್ ಇದೆ. ಸೊ ಅದರಲ್ಲಿ ನಾವು ಈ ಒಂದು ಸ್ಟೇಷನ್ನ ಸುರತ್ಕಲ್ನ SL ಅಂತ ಇಂಡಿಕೇಟ್ ಮಾಡ್ತಾರೆ. ಹಾಗೆಯೇ ಇದು ಕೊಂಕಣ್ ರೈಲ್ವೆಗೆ ಸಂಬಂಧಪಟ್ಟಂತಹ ಒಂದು ರೈಲ್ವೆದು ಕಾರವಾರ ಡಿವಿಷನ್ ಬರುತ್ತೆ. ಹಾಗೆಯೇ ಇಲ್ಲಿ ಬಂದು 2 ಪ್ಲ್ಯಾಟ್ಫಾರ್ಮ್ ಇದೆ. ನೋಡ್ತಾ ಇರ್ಬೋದು, ಇದು ಒಂದು ಪ್ಲ್ಯಾಟ್ಫಾರ್ಮ್ ಆದರೆ ಲಾಸ್ಟಿಗೆ ಅಲ್ಲಿ ರೋ ಗಾಡಿಗಳು ನಿಂತ್ಕೊಳ್ಳುತ್ತೆ. ಅಂದರೆ ಲಾರಿಗಳನ್ನ ತೊಗೊಂಡು ಹೋಗೋಕ್ಕೆ ಒಂದು ಟ್ರೈನ್ ಬರುತ್ತೆ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಸೇರಿಸಿದೆ. ಇಲ್ಲಿ 2 ಪ್ಲ್ಯಾಟ್ಫಾರ್ಮ್ಸ್ ಇದೆ. ಹಾಗೆಯೇ ಇಲ್ಲಿ ವಾಟರ್ ಸರ್ವಿಸ್ ಇದೆ, ನಿಮಗೆ ಪಾರ್ಕಿಂಗ್ ಅವೈಲೇಬಲ್ ಇದೆ. ಇದು ಕೌಂಟರ್. ಈ ಒಂದು ಕೌಂಟ್ರಲ್ಲಿ ನಿಮಗೆ ಜನರಲ್ ಟಿಕೆಟ್, ರಿಸರ್ವೇಷನ್ ಹಾಗೆ ತತ್ಕಾಲ್ ಟಿಕೆಟ್ ಮಾಡೋಗಿದ್ರೆ ಮಾಡ್ಕೊಬೋದು. ಇದು ಕ್ಯಾಂಟೀನ್. ಓಕೆ, ಮತ್ತು ಇದು ಬೋರ್ಡ್. ಈಗ ನೀವು ಟ್ರೈನ್ ಎಲ್ಲ ಬಂದರೆ ನೋಡಿ ಇಲ್ಲಿ ಬರೀತಾರೆ. ಈಗ 12620 ಟ್ರೈನ್ ಬಂದರೆ ಎಲ್ಲೆಲ್ಲೆಲ್ಲಿ ನಿಲ್ಲುತ್ತೆ, ಯಾವ್ಯಾವ ನಂಬರಲ್ಲಿ ಅಂತ. ಈಗ ಅಲ್ಲಿ ಇರ್ಬೋದು ನೋಡಿ, 19 ಇದೆ ಅಲ್ವಾ, ಆ 19 ನಂಬರಲ್ಲಿ S1 ನಿಲ್ಲುತ್ತೆ. ಆ ಥರ ಬೇರೆ ಬೇರೆ ಟ್ರೈನ್. ಇದು ಪಂಚಗಂಗಾ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಈಗ ಸ್ಟೇಷನ್ ಒಳಗೆ ಹೋಗಿ ಬೆಡ್ಶೀಟ್ ಇಡ್ತಾ ಇದ್ದಾರೆ. ಹೋಗ ಮೇಡಗಮ್ಮ. ಸೊ ಇಲ್ಲಿ ಕುತ್ಕೊಳ್ಳೋದು ಕೇವಲ ರೈಲ್ವೆ ಸಿಬ್ಬಂದಿಗಳು ಮಾತ್ರ. ನಮ್ಮ ನೋಡಿ ಮೊಬೈಲ್ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದಾರೆ. ಅಷ್ಟು ನಂಬಿಕೆ ಯಾರು ಎತ್ಕೊಳಲ್ಲ ಅಂತ. ಸೊ ಇದು ಸ್ಟೇಷನ್. ಅಲ್ಲಿ ಒಳಗೆ ಹೋಗಿರ್ತಾರೆ. ಪುಟ್ಟ ಪುಟ್ಟ ನಾಯಿಗಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಎಷ್ಟು ಪುಟ್ಟದಾಗಿದೆ ನೋಡಿ. ಈಗ ಬರುತ್ತೆ ನೋಡಿ ಕರೆದ್ರೆ. ತುಂಬ ಕಾಯಿಲೆ ಆಗಿದೆ ಅದಕ್ಕೆ. ಅಯ್ಯೋ ಪಾಪಚ್ಚೆ 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 ಪಾಪಚ್ಚೆ. ಅಯ್ಯೋಯ್ಯೋಯ್ಯೋ ಅಯ್ಯೋಯ್ಯೋಯ್ಯೋಯ್ಯೋ ಅಯ್ಯೋಯ್ಯೋಯ್ಯೋ, ತುಂಬ ಗಾಯ ಆಗಿದೆ. ಈಗ ನಮ್ಮ ಅಮ್ಮನ ಜೊತೆ ನಮ್ಮ ಹೊರಗೆ ಬಂದಿದ್ದ ತಕ್ಷಣ ಇದು ಮಾಡ್ತೀನಿ ನೋಡಿ. ಅಲ್ಲಿದ್ದಾರೆ ಸ್ಟೇಷನಲ್ಲಿ, ಅಲ್ಲಿ ಇದ್ದಾರೆ. ಸೊ ತತ್ಕಾಲ್ಗೆ ಆಲ್ರೆಡಿ ಬಂದು ನಿಂತಿದ್ದಾರೆ. ಇವರೆಲ್ಲ ತತ್ಕಾಲ್ ಮಾಡ್ಲಿಕ್ಕೆ ಬಂದಿರೋರು. ಇಲ್ಲಿ ಅಮ್ಮ ಸ್ಟೇಷನ್ ಒಳಗಿದ್ದಾರೆ ನೋಡಿ. ಸೊ ನೀವು ನೋಡ್ತಾ ಇರ್ಬೋದು ಗೈಸ್, ನನ್ನನ್ನು ನೋಡ್ಕೊಳ್ಳಿ ಒಂದು ಸರ್ತಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಇನ್ಸ್ಟಾ 360x5 ನಲ್ಲಿ ನಾನು ಸುರತ್ಕಲ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಇದು ನಿರೀಕ್ಷಣಾ ನೋಡಿ. ವೆಯ್ಟಿಂಗ್ ಹಾಲ್ ಹೇಗಿರುತ್ತೆ ಸುರತ್ಕಲಲ್ಲಿ ಅಂತ ನೋಡಲಿಕ್ಕಿದ್ರೆ ಇಲ್ಲಿ ನೋಡ್ಬೋದು. ಸೊ ಫುಲ್ ಕ್ಲೀನಾಗಿ ಇಟ್ಟಿದ್ದಾರೆ ಎಲ್ಲ, ಸಖತ್ತಾಗಿ. ನಮ್ಮಮ್ಮ ಕ್ಲೀನ್ ಮಾಡಿಸಿದ್ದಾರೆ. ಇದು ನಮ್ಮಮ್ಮ, ಇವರೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಎಲ್ಲನೂ ಕ್ಲೀನಾಗಿ ಇಟ್ಟಿರ್ತಾರೆ. ಸೊ ಪಬ್ಲಿಕ್ ಆಗಿರೋದ್ರಿಂದ ಸೊ ಎಷ್ಟು ಆಗುತ್ತೆ ಅಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ ಗೈಸ್. ಅಮ್ಮ ಫುಲ್ ಬ್ಯುಸಿ ಸ್ಕೆಡ್ಯೂಲಲ್ಲಿದ್ದಾರೆ. ಅದಕ್ಕೋಸ್ಕರ ಈಗ ನಾನೇ ವಿಡಿಯೋ ಮಾಡ್ಕೊಂಬರ್ತೀನಿ ನೋಡಿ. ಇಲ್ಲೊಂದು ಶಾಪ್ ಇದೆ ಜಲಶ್ರೀ ಅಂತ. ಇಲ್ಲೊಂದು ಮಲ್ಟಿಪರ್ಪಸ್ ಸ್ಟೋರ್ ಇದೆ. ಎಲ್ಲ ನಾವು ಅನ್ಕೋಬೋದು ಏನು ಇವ್ರಿಗೆ ಹಿಂಗೆ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂತ. ಸೊ ಇದು ನೀವು ನೋಡಿರ್ಬೋದು. ಇದನ್ನು ಏನಂತ ಹೇಳ್ತಾರೆ ಅಂದರೆ, ಈಗ ಜಲ್ಲಿ ಕಲ್ಲುಗಳು, ಮರಳುಗಳು ಅದನ್ನೆಲ್ಲ ಇದರೊಳಗೆ ತೊಗೊಂಡೋಗ್ತಾರೆ. ಈ ಟ್ರಕ್ ಒಳಗಡೆ ಫುಲ್ಲು ಕಲ್ಲಿದ್ದಲನ್ನ ತೊಗೊಂಡೋಗ್ತಾರೆ ಫುಲ್ ಇದ್ರ ಮೇಲ್ಗಡೆ. ಆ್ಯಂಡ್ ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ. ಏನು ಅಮ್ಮ ಅಮ್ಮ ಸುಮ್ಮನೆ ಫ್ಯಾನ್ ನೋಡ್ತಾ ಇತ್ತಲ್ಲ ಅಮ್ಮ. ಮಮ್ಮಿ ಮಮ್ಮ ಆಶಾ ಫುಲ್ ಫ್ಯಾನ್ ನೋಡ್ತಾ ಇತ್ತಲ್ಲ. ಹಾಂ ಓಕೆ, ಇದು ಕನೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜಕ್ಕೂ ಇಲ್ಲಿ ಇದು ಈ ಸೀಟ್ಸ್ ಎಲ್ಲ ಇರಲೇ ಇಲ್ಲ. ನಾನು ನಿಮ್ಗೊಂದು ಫೋಟೋ ಹಾಕ್ತೀನಿ ನೋಡಿ, ನಮ್ಮದು ಹಳೆ ಸುರತ್ಕಲ್ ಹೇಗಿತ್ತು ಅಂತ ಹೇಳಿ. ಸೊ ಇದೇ ನೋಡಿ ಸುರತ್ಕಲ್ ರೈಲ್ವೆ ಸ್ಟೇಷನ್ ಯಾವ ರೀತಿ ಇತ್ತು. ಫುಲ್ಲು ಗ್ರೀನರಿ ಬೆಳ್ಕೊಂಡು ಈಗ ಫುಲ್ ಡೆವಲಪ್ ಆಗ್ತಾ ಇದೆ.
ಸೂಪರಾಗಿ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಮರಗಳಿತ್ತು, ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್ ಈ ಥರ ಸ್ಟೇಷನ್ ಮಾಡೋದಕ್ಕೆ. ಈ ಟೈಲ್ಸ್ ಒಂದು ಹಾಕ್ಬಿಟ್ರೆ ಇಲ್ಲಿಗೆ ಕ್ಲಿಯರ್ ಆಗುತ್ತೆ ಸ್ಟೇಷನ್ನು. ಸೊ ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ, ಫುಲ್ ಡೆವಲಪ್ಮೆಂಟ್ ಆಗ್ತಾಯಿದೆ ಸುರತ್ಕಲ್ಲು. ಈಗಲೇ ವಿಡಿಯೋ ನೋಡ್ಕೊಳ್ಳಿ, ಇಲ್ಲಿ ಸುರತ್ಕಲ್ನ ಜನಗಳು ನಮ್ಮ ಒಂದು ಸುರತ್ಕಲ್ ಫುಲ್ ಡೆವಲಪ್ಮೆಂಟ್ ಆಗ್ತಾಯಿದೆ. ತುಂಬ ಮರಗಳಿತ್ತು ಇಲ್ಲೆಲ್ಲ ನಾವು ಇರಬೇಕಾದಾಗ. ಈಗಲೂ ನಾವಿದ್ದೀವಿ, ಬಟ್ ಮರಗಳಿಲ್ಲ. ಸೊ ದೊಡ್ಡ ದೊಡ್ಡ ಮರಗಳಿತ್ತು ನೋಡಿ. ಇನ್ನೂ ಅಷ್ಟು ಉದ್ದಕ್ಕೂ ಇದಿದೆ, ಸ್ಪಾಟ್ ಇದೆ. ಯಾವುದೋ ಒಂದು ಈ ಒಂದು ಕ್ಯಾಮ್ರಾದಲ್ಲಿ ಈ ಝೂಮ್ ಎಲ್ಲ ಮಾಡೋಕ್ಕಾಗಲ್ಲ, ನಾರ್ಮಲ್ ಫೋನಲ್ಲೇ ಮಾಡ್ಬೋದಿತ್ತು. ಬಟ್ ಇನ್ಸ್ಟಾ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಇದು ಬಯೋ ಟಾಯ್ಲೆಟ್. ಸೊ ಇದು ಬಯೋ ಟಾಯ್ಲೆಟ್ ಅಂತ ಪಬ್ಲಿಕ್ ಯೂಸ್ ಮಾಡೋದಕ್ಕೆ. ಸೊ ವೇಟಿಂಗ್ ಹಾಲಲ್ಲಿ ಯಾರೆಲ್ಲ ಟಿಕೆಟ್ ಮಾಡ್ಕೊಂಡಿದ್ದಾರೆ ರಿಸರ್ವ್ಡ್ ಅವ್ರು ಅಲ್ಲಿ ಹೋಗ್ಬೋದು ವಾಶ್ರೂಮ್ಗೆ. ಮತ್ತು ಬೇರೆಯವರೆಲ್ಲ ಇಲ್ಲಿ ಪಬ್ಲಿಕ್ ಈ ಸರ್ವಿಸ್ನ ಯೂಸ್ ಮಾಡ್ಕೊಬೋದು. ಹಾಗೆಯೇ ನಮ್ಮ ಮಂಗಳೂರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಎಲ್ಲೂ ನೀವು ಕಾಣ್ಲಿಕ್ಕೆ ಸಿಗೋದಿಲ್ಲ. ಬಸ್ಸು ಏನು ಹೇಳ್ತಾರೆ, ಏರ್ವೇ, ಬಸ್ಸು, ಟ್ರೈನು, ಶಿಪ್ಪು. ಸೊ 4 ಹೊಂದಿರುವಂತಹ ಒಂದು ಊರು ಅಂತ ಹೇಳಿದ್ರೆ ಅದು ಮಂಗಳೂರು ಮಾತ್ರ. ಕರ್ನಾಟಕದಲ್ಲೇ ದ ಒನ್ ಆ್ಯಂಡ್ ಓನ್ಲಿ ಸಿಟಿ ಈ 4 ಟ್ರಾನ್ಸ್ಪೋರ್ಟನ್ನು ಹೊಂದಿರುವಂತಹ ಒಂದು ಮಂಗಳೂರಾಗಿದೆ. ಸೊ ಖುಷಿ ಆಗುತ್ತೆ. ಹಾಗೆಯೇ ಈ ಒಂದು ಸುರತ್ಕಲ್ ರೈಲ್ವೆ ಸ್ಟೇಷನಲ್ಲಿ ಈ ಒಂದು ಸ್ಟೇಷನ್ನ ನಾವು SL ಅಂತ ಕರಿತೀವಿ. ಸುರತ್ಕಲ್ SL ಅಂತ ಇಂಡಿಕೇಟ್ ಮಾಡ್ತೀವಿ. ಸೊ ಇಲ್ಲಿಂದ ಗಾಡಿಗಳು ಬ್ಯಾಂಗ್ಳೂರಿಂದ ಮಂಗಳೂರಿಗೆ, ಕಾರವಾರಕ್ಕೆ ಹೋಗುತ್ತೆ, ಹಾಗೆಯೇ ಗೋವಾಗೆ ಹೋಗುತ್ತೆ, ಮುಂಬೈಗೆ ಹೋಗುತ್ತೆ. ಸೊ ಅದ್ರ ನಂಬರ್ ಎಲ್ಲ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ಒಂದು ಸ್ಟೇಷನಲ್ಲಿ ಯಾವ್ಯಾವ ವೆಹಿಕಲ್ ಹೋಗುತ್ತೆ ಅಂತ. ಮತ್ತು ಇನ್ನೇನು ನನ್ನ ವ್ಲಾಗ್ನ ಒಂದು ಕ್ಯಾಮ್ರಾ ತೊಗೊಳ್ಳೋಕ್ಕೆ ಎಷ್ಟು ವರ್ಷದ ಕನಸಿರುತ್ತೆ, ಆ ಕನಸು ನನಸಾಗೋದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಹಾಗೆಯೇ ನಿಮ್ಮ ಸಪೋರ್ಟ್ ಮಾಡೋದು ಇಷ್ಟೇ ಸೆಕೆಂಡಲ್ಲಿ ನೀವು ಆರಾಮ್ಸೆ ನನಗೆ ಸಪೋರ್ಟ್ ಮಾಡ್ಬೋದು. ಹೇಗೆ ಮಾಡ್ಬೋದು? ಹಾಗೆ ನೀವು ನನ್ನ ಫ್ಯಾಮಿಲಿ ಕೂಡ ಆಗ್ಬೋದು. ಹೇಗಾಗ್ಬೋದು? ಒಂದು ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಆಗ್ಬೋದು. ಏನೇನು ಗೈಸ್, ಏನು ಹೇಳೋದು, ಇನ್ನು ದೇವಸ್ಥಾನ ಎಲ್ಲ ವ್ಲಾಗ್ಸ್ ಮಾಡಬೇಕು, ಇನ್ನು ಒಳ್ಳೊಳ್ಳೆ ಶಾರ್ಟ್ಸ್ನ ತೊಗೋಬೇಕು. ಯಾವುದೆಲ್ಲ ನಾನು ಮಿಸ್ ಮಾಡ್ಕೊಂಡಿದ್ದೀನಿ, ಏನೇನೆಲ್ಲ ಕನಸಿದೆ ನನಗೆ, ಅದನ್ನೆಲ್ಲ ಪೂರೈಸಬೇಕು ಅನ್ನೋದು ನನ್ನ ಆಸೆ. ಪೂರೈಸ್ತೀನಿ ಒಂದಲ್ಲ ಒಂದು ದಿನ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಸೊ ಇಲ್ಲೆಲ್ಲ ನೋಡಿ, ಇದೆಲ್ಲ ಕಟ್ಟಾಗಿರೋದನ್ನೆಲ್ಲ ರೆಡಿ ಮಾಡಿಸ್ಬೇಕು. ಫುಲ್ಲು ಹೆಂಗಾಗಿದೆ ನೋಡಿ, ಬಿದ್ದೋಗ್ಬಿಟ್ಟಿದೆ. ಬಟ್ ಗೌರ್ಮೆಂಟ್ ಎಲ್ಲ ಮಾಡಿಸೋದು ನೋಡಿ, ಫುಲ್ಲು ಗ್ರೀನರಿ. ತುಂಬ ಹಳೇತಾಗಿದ್ದಲ್ಲ ಅದಕ್ಕೆ. ಸೊ ಈ ಒಂದು ಲೈನ್ ನೋಡ್ತಾ ಇರ್ಬೋದು, ಮೇಲೆ ಈ ಥರ ಹೋಗಿದೆಯಲ್ಲ ಲೈನ್ಸ್, ಅದು ಎಲೆಕ್ಟ್ರಿಕ್ ಟ್ರೈನ್ ಹೋಗುತ್ತಲ್ಲ ಗೈಸ್, ಅದರದ್ದು ಎಲೆಕ್ಟ್ರಿಕ್ ಸಪ್ಲೈಯಿಂದ ಟ್ರೈನ್ ಹೋಗುತ್ತೆ. ತುಂಬ ಓವರ್ ವೋಲ್ಟೇಜ್ ಇರುತ್ತೆ. ಆ್ಯಂಡ್ ಇದು ನಾರ್ಮಲ್ ಗೊತ್ತಾಯಿದೆ ಅಲ್ವಾ ಟ್ರ್ಯಾಕ್. ನಾನು ಬ್ಯಾಂಗ್ಳೂರಲ್ಲಿದ್ದೆ, ಉಳ್ಳಾಲ್, ಕೆಂಗೇರಿ ಸೈಡ್. ನೀವು ಒಂದು ಇಲ್ಲಿ ಸ್ಪಾಟ್ ಬಿಡ್ಲೇ ಇಲ್ಲಲ್ಲ ಇಷ್ಟು ವರ್ಷ ಆದರೂ ಸಹ. ಮನೆ ಮಾಡ್ಕೊಂಡು ಬಾಡಿಗೆ ಮನೆಯಲ್ಲಿ ನಾನು ನನ್ನ ಅಕ್ಕ ಇದ್ದೇವೆ. ಹಾಂ ನಡೀತಾ ಉಂಟು. ಸೊ ಹೀಗೆ ನೋಡಿ, ನಾನು ಚಿಕ್ಕ ವಯಸ್ಸಿಂದ ಇಲ್ಲಿ ಓಡಾಡಬೇಕಾದಾಗ ಅಂಕಲ್ ಯಾವಾಗಲೂ ಅಲ್ಲೇ ಕೂತ್ಕೊಳ್ಳೋರು. ಸೊ ಈಗಲೂ ಅಲ್ಲೇ ಕೂತ್ಕೊಳ್ತಾರೆ, ಲೈಕ್ ಬಂದು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿತಾರೆ. ಆ್ಯಂಡ್ ಇದು ನೋಡಿ, ಗುಡಿಸಿಲೆಲ್ಲ ಹಾಕ್ಕೊಂಡಿದ್ದಾರೆ. ಪಾಪ ಓದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅಡುಗೆ ಮಾಡೋದಕ್ಕೆ. ಸ್ಟೇಷನಲ್ಲೆಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಅವ್ರು ಈ ಥರ ಗುಡಿಸಲು ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೆ ವರ್ಕ್ ಮಾಡ್ತಾರೆ ಪಾಪ. ಹಾಗಂತ ಏನು ಅವ್ರಿಗೆ ಎಲ್ಲ ಸ್ವಂತ ಮನೆ ಎಲ್ಲ ಇರುತ್ತೆ, ಬಟ್ ದುಡಿಯೋ ಒಂದು ಆಸೆ ಅವ್ರಿಗೆ. ಲೈಕ್ ಊರಲ್ಲೆಲ್ಲ ಇರುತ್ತೆ ಸ್ವಂತ ಮನೆ ಚಿಕ್ಕದಾಗಿ, ಆದ್ರೆ ಜೀವನ ನಡೆಸ್ಬೇಕಲ್ಲ, ಹೊಲ ಗದ್ದೆ ಎಲ್ಲ ಇರುತ್ತೆ. ಜೀವನ ನಡೆಸೋಕ್ಕೋಸ್ಕರ ಇಲ್ಲಿ ಬರ್ತಾರೆ, ಕೆಲಸ ಮಾಡಿಬಿಟ್ಟು. ಕರೆಂಟ್ ಇದು ವೈರೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ. ಪವರ್ ಸಪ್ಲೈಸ್ ಎಲ್ಲ ಇರಲೇ ಇಲ್ಲ ಮೊದಲು, ಈಗ ಫುಲ್ ಪವರ್ ಸಪ್ಲೈ ಎಲ್ಲ ಹಾಕಿದ್ದಾರೆ. ಇದು ನಮ್ಮ ಸೊ ನೋಡಿ ಹೇಗೆ ನುಗ್ತಾ ಇದ್ದಾರೆ, ಅಲ್ಲಿ ಕಾಣಿಸ್ತಾ ಇದೆಯಾ ಗೈಸ್, ಟ್ರೈನ್ ಒಳಗಡೆ ನುಗ್ತಾ ಇದ್ದಾರೆ. ಇದು ಫೈನಲ್ ಎಷ್ಟು ಒಂದು 500 ಮೀಟರ್ ಇರ್ಬೋದು ಈ ಒಂದು ಪ್ಲ್ಯಾಟ್ಫಾರ್ಮ್ ಎಷ್ಟು ಉದ್ದಕ್ಕೆ.
500 ಇರ್ಬೋದು. ಅದೇ ಚಿಕ್ಕ ವಯಸ್ಸಲ್ಲಿ ಓಡಾಡ್ತಾ ಇದ್ದ ನೆನಪುಗಳು. ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ವಿ ನಾನು ಅಮ್ಮ ಎಲ್ಲರೂ. ಆಗ ಕೊರೋನಾ ಟೈಮಲ್ಲೆಲ್ಲ ಈ ಒಂದು ಜಾಗದಲ್ಲಿ ಲಗೇಜ್ ಎಲ್ಲ ತಳ್ಕೊಂಡು ಬಂದಿದ್ದು ನೆನಪುಗಳಿದೆ. ಕಷ್ಟ ಇದೆ ತುಂಬ. ಈಗ ಈ ಕ್ಯಾಮ್ರಾದಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಬಟ್ ಆಗ ತುಂಬ ಕಷ್ಟ ಇತ್ತು. ಅದೇ ಹೇಳಲ್ವಾ, ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಲಗೇಜ್ಗಳು, ಪ್ಯಾಸೆಂಜರ್ ಲಗೇಜ್ಗಳನ್ನ ತಳ್ಕೊಂಡು, ಗಾಡೀಲಿ ಹಾಕ್ಕೊಂಡು ತಳ್ಕೊಂಡು 100-200 ರೂಪಾಯಿಗೆ ಕೊರೋನಾ ಟೈಮಲ್ಲಿ ವರ್ಕ್ ಮಾಡಿದ ನೆನಪಿದೆ. ಕಾಲೇಜ್ ರಜೆ ಇತ್ತು. ಸೊ ನಮಗೆ ಒಂದೇ ವರ್ಕ್ ಇದ್ದಿದ್ದು ಇಲ್ಲಿ, ಲಗೇಜ್ ತಳ್ಳು 100 ರೂಪಾಯಿ, 150 ರೂಪಾಯಿ, 200 ರೂಪಾಯಿ, ಲಾಸ್ಟ್ ಮ್ಯಾಕ್ಸಿಮಮ್ 200 ರುಪೀಸ್. ಆಗ ಆ್ಯಕ್ಚುಲಿ ಲಗೇಜ್ ತಳ್ಳೋದಕ್ಕೆ ಅಂತಲೇ ಇಲ್ಲೊಂದು ಕಾಂಟ್ರಾಕ್ಟ್ ಬೇಸ್ ಇರುತ್ತೆ. ಬಟ್ ನಾನು ಹಾಗೆ ಅವ್ರು ಬರ್ತಾ ಇರಲಿಲ್ಲ ಕೊರೋನಾ ಟೈಮ್ ಅಂತ. ಹಾಗೆ ನಾನು ನನ್ನ ಅಮ್ಮ ಎಲ್ಲ ವರ್ಕ್ ಮಾಡ್ತಾಯಿದ್ವಿ ತುಂಬ. ಇದು ನೋಡಿ, ಇದೇ ಲಾಸ್ಟ್. ಇದು ನಮ್ಮ ಸೂರತ್ ಕಲ್ಲಿನ ಕತೆ. ಅದೆಲ್ಲ ಓಲ್ಡ್ ಡಬ್ಬಗಳು. ಇದು ಸ್ವಲ್ಪ ನ್ಯೂ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ರೋಡ್ ಮಾಡ್ತಾರಂತೆ. ರೋಡ್ ಇಲ್ಲಿಂದ ಬರೋಕ್ಕಾಗುತ್ತೆ ಅಂತ ಹೇಳ್ತಾಯಿದ್ರು, ರೋಡ್ ಮಾಡಿ ಅಂತ. ನೋಡಿ, ಟ್ರ್ಯಾಕಲ್ಲಿ ನೋಡಿ. ಸೊ ಇಂಜಿನ್ ಎಲ್ಲ ಸ್ಟಾಪ್ ಆಗೋದು ಇಲ್ಲಿ. ಟ್ರೈನ್ ಬಂದರೆ ಇಲ್ಲಿ ಇಂಜಿನ್ ಸ್ಟಾಪ್ ಆಗುತ್ತೆ. ಆ್ಯಕ್ಚುಲಿ ಇನ್ನೊಂದು ಹಳೆ ಮನೆ ಆ ಸೈಡ್ ಇತ್ತು ಗೈಸ್, ಆ ಕಡೆ. ಈಗ ಚೇಂಜ್ ಆಗಿದೆ. ಇನ್ ಕೇಸು ಏನು ಗೊತ್ತಾ, ನಾವೇನಾದರೂ ಆ ಕಡೆ ಹೋಗ್ಬೇಕಿತ್ತು ಅಂತ ಹೇಳಿದ್ರೆ ಈ ಒಂದು ಏನು ಹೇಳ್ತಾರೆ, ಟ್ರೈನ್ ಕೆಳಗಿಂದ ನುಗ್ಕೊಂಡು ಹೋಗ್ಬೇಕಿತ್ತು. ಯಾಕಂದರೆ ಇಲ್ಲಿಂದ ಯಾರು ಅಷ್ಟು ದೂರ ನಡ್ಕೊಂಡು ಬರ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾಯಿದ್ವಿ ಅಂದರೆ ಕೆಳಗಡೆಯಿಂದ ನಡ್ಕೊಂಡು ಹೋಗ್ತಾಯಿದ್ವಿ ಬಗ್ಗಿಕೊಂಡು. ಸೊ ಈಗ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೋದು, ಬಟ್ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ. ಅಂದರೆ ಗೈಡ್ಲೈನ್ಸ್ ಅದಿದಂತೆ ಏನಾದ್ರು ಬಂದುಬಿಟ್ರೆ ಈ ಥರದ್ದು ಡೇಂಜರಸ್ಸು ಹಾಗೆ ಹೇಗೆ ಅಂತ ನಾನು ಹೋಗ್ಬೋದು, ಬಟ್ ನೀವು ಆ ಥರ ಮಾಡಬಾರ್ದು. ಆ ಥರ ಇದ್ದರೆ ನಾನು ತೋರಿಸ್ತೇನೆ, ಲೈಕ್ ನಾವು ಯಾವ ಥರ ಹೋಗ್ತಾಯಿದ್ದೆ ಅಂತ. ನೀವು ನೋಡ್ರಿ ಆ ಥರ ಮಾಡಿಬಿಟ್ರೆ ಮತ್ತು ನನಗೆ ಬೀಳ್ತಾವೆ ಒದೆಗಳು. ಭೂ ಇಲ್ಲೆಲ್ಲ ವಾಸನೆ ಗಲೀಜ್. ನೋಡಿ, ಸೂರತ್ ಕಲ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಫಸ್ಟ್ ನಮ್ಮ ಏರಿಯಾದಿಂದನೇ ಎಕ್ಸ್ಪ್ಲೋರ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಈಗ ನೋಡಿ, ನಿಮಗೆ ತೋರಿಸ್ತೀನಿ. ಸೊ ಗೈಸ್, ಇಷ್ಟೇ ಇವತ್ತಿನ ವ್ಲಾಗ್. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ಥಮ್ಸ್ ಅಪ್ ಇರಲಿ, ಹಾಗೆಯೇ ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ, ಹಾಗೆಯೇ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ.